ಕೊಡಬೇಕು. ನಾವು ಅನೇಕ ರೀತಿಯ ನೋಡ್ತಾ ಇದ್ದೀವಿ, ಅನೇಕ ಮಠಗಳಲ್ಲಿ ಕೂಡ ಒಳ್ಳೆಯ ಭಾವನೆ ಇರುತ್ತೆ, ಒಟ್ಟಾಗಿದ್ದರೆ ಖಂಡಿತ ಶಕ್ತಿ ಬರಲ್ಲ. ಈ ಥರ ಅನೇಕ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳು ಇಕ್ಕ ಕೊಡ್ತಾ ಇಲ್ಲ. ಇಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕಾದ್ರೆ ನಾನು ಮೇನ್ಲಿ ಉಪಾಧ್ಯಕ್ಷ ನಾನು ಉತ್ತರ ಏನು ಹೇಳಬೇಕಲ್ಲಿಗೆ. ಆದ್ದರಿಂದ ಮಹಾಸಭೆ ಜಿಲ್ಲಾ ಅಧ್ಯಕ್ಷರು ಅಥವಾ ತಾಲೂಕು ಘಟಕ ಅಧ್ಯಕ್ಷರು ಯಾರಿದ್ರು ಕೂಡ ಜಿಲ್ಲಾ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಆ ದಿನಗಳಲ್ಲಿ ಕುಮಾರಸ್ವಾಮಿ ದಿಟ್ಟ ನಿಲುವನ್ನೇ ತೆಗೆದುಕೊಂಡು ಹೋದರು. ಇದರಲ್ಲಿ ಯಾವುದೇ ಪಂಗಡ ಒಳ ಪಂಗಡ ಯಾವುದೂ ಇಲ್ಲದೆ ಸಮಾಜ ಒಗ್ಗಟ್ಟಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ನನ್ನ ಉದ್ದೇಶ ಇಷ್ಟೇ. ಆ ದಿನಗಳಲ್ಲಿ ಅಖಿಲ ಭಾರತ ವೈಶ್ಯ ಮಹಾಸಭೆ ನಾವೇನು ಸಂಘಟನೆ ಮಾಡೋ ಸಂದರ್ಭದಲ್ಲಿ ನಾವು ಬಹಳ ಯೋಜನೆ ಮಾಡಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ವಿ. ಇದಕ್ಕೆ ಇಂದಿನ ದಿನಗಳಲ್ಲಿ ಅಖಿಲ ಭಾರತ ವೈಶ್ಯ ಮಹಾಸಭೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ನಾವೆಲ್ಲ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಅಖಿಲ ಭಾರತ ವೈಶ್ಯ ಮಹಾಸಭೆಯನ್ನು ಸಂಘಟನೆ ಮಾಡುವಾಗ ಯಾರೂ ಬರ್ತಾ ಇರಲಿಲ್ಲ. ನಾನು ಸಿದ್ದಯ್ಯರಮಠ ಇಬ್ಬರೇ ಇದ್ವಿ. ಅವರು ತೀರೋಗಿದ್ದಾರೆ. ಇವತ್ತು ನಾವಿಬ್ಬರೇ ಇಡೀ ಜಿಲ್ಲೆ ಪ್ರವಾಸವನ್ನು ಮಾಡಿ ಸಂಘಟನೆ ಮಾಡಲಿಕ್ಕೋಸ್ಕರ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ವಿ. ಆಗ ಯಾವುದೋ ನಮಗೆ ಜಾಗ ಇರಲಿಲ್ಲ, ಏನೂ ಇರಲಿಲ್ಲ. ಆಗ ಬೆಂಗಳೂರಲ್ಲಿ ನಾವು ಶಾಸಕನಾಗಿದ್ದಾಗ ಭೀಮಣ್ಣ ಕಂಡ್ರ ನೇತೃತ್ವದಲ್ಲಿ ಒಂದು ಜಾಗವನ್ನೇ ತೆಗೆದುಕೊಂಡ್ವಿ. ಅವರು ವೈಶ್ಯ ಮಹಾಸಭೆಯ ಅಖಿಲ ಭಾರತ ವೈಶ್ಯ ಮಹಾಸಭೆ ಅಧ್ಯಕ್ಷರಾಗಿದ್ದರು. ಆಗ ಆ ಜಾಗವನ್ನು ತೆಗೆದುಕೊಳ್ಳೋದಕ್ಕೆ 2,70,00,000 ರೂಪಾಯಿ ಬೇಕಾಯಿತು. ಅದನ್ನು ನಾವು ಶಾಸಕರು, ಹಾಲಿ ಮಂತ್ರಿಗಳು, ಮಾಜಿಗಳು ಯಾರಿದ್ದಾರೆ ಎಲ್ಲರೂ ಸೇರಿಸ್ಕೊಂಡು ಆ ಜಾಗವನ್ನು ನಾವು ತೆಗೆದುಕೊಂಡ್ವಿ. ಆ ಜಾಗವನ್ನು ತೆಗೆದುಕೊಂಡಾಗ ರಿಜಿಸ್ಟ್ರೇಷನ್ ನಮಗೆ ಭಾಳ ಖರ್ಚು ಬಂತು. ಆ ಖರ್ಚು ಬಂದಾಗ ನಾವು ಭಾಳ ಕಷ್ಟಪಟ್ಟು ಕಡೆಗೆ ಆ ದಿನ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾವೆಲ್ಲ ಒಂದು ನಿಯೋಗ ಹೋಗಿ ಎಸ್.ಎಂ. ಕೃಷ್ಣ ಅವರು ಕೇಳಿದಾಗ ಅವರು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇದಕ್ಕೆ ರಿಜಿಸ್ಟ್ರೇಷನ್ ಫೀಸು 1,001 ರೂಪಾಯಿ ತೊಗೊಳ್ಳಿ ಅಂತ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳಿ ತಮ್ಮ ಕೈಯಿಂದನೇ ಒಂದು 1,001 ರೂಪಾಯಿ ನಾವು ಇದು ಎಲೆಕ್ಷನ್ ಮಾಡಬಾರ್ದು ಅಂತ ನಾವು ಭಾಳ ಆಸೆ ಇಟ್ಕೊಂಡ್ವಿ. ಆದರೆ ನಾನು ಅನೇಕ ಮಿತ್ರಗಳ ಕೂಡ ಎಲೆಕ್ಷನ್ ಆಗಲೇಬೇಕು, ನಾವು ಈ ಸಮಾಜಕ್ಕೋಸ್ಕರ ದುಡ್ದಿದ್ದೀವಿ, ನಾವು ಕಷ್ಟಪಟ್ಟು ಇದನ್ನು ಮೇಲೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಒಂದು ಯೋಜನೆ ಹಾಕ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅನೇಕ ಜನ ಕಂಟೆಸ್ಟ್ ಮಾಡೋದಿಲ್ಲ ಅಂತಲ್ಲ, ಸಂತೋಷ ಹೇಳಿದೆ. ಅದನ್ನು ರಾಜಿ ಮಾಡಲಿಕ್ಕೆ ಗುರುಗಳ ಸಮ್ಮುಖದಲ್ಲಿ ಪ್ರಯತ್ನ ಮಾಡಿದ್ವಿ, ಆದರೂ ಆಗಲಿಲ್ಲ. ಏನೇನೋ ವಿಚಾರದ ಕಡೆಗೆ ಆಗಲಿಲ್ಲ. ನಾನಂತೂ ರಾಜಿ ಮಾಡೋಕ್ಕೆ ಕೇಳಿದೆ, ಯಾರೂ ಒಪ್ಪಲಿಲ್ಲ. ಅದಕ್ಕೋಸ್ಕರ ನಾವು ಅನೇಕ ನನ್ನ ಮಿತ್ರರೆಲ್ಲ ಕೇಳಿದ್ರು. ಆಮೇಲೆ ಕಡೆಗೆ ರುದ್ರಮಣಿಯವರು ಕೇಳಿದೆ, ಅವರು ಒಪ್ಕೊಳ್ಳಿಲ್ಲ. ಆನಂದಮೂರ್ತಿ ಕೇಳಿದ್ರಲ್ಲೆಲ್ಲ ವಾಪಸ್ ತಕ್ಕಂತೀನಿ ಅಂದರು. ಇನ್ನೊಬ್ಬರು ಕೂಡ ಎಲ್ಲ ತೊಗೊಂಡ್ರು. ಕಡೆಗೆ ಅಶ್ವಿನ್ ಅಂದು ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತಂದರು. ನೀವು ಕಂಟೆಸ್ಟ್ ಮಾಡೋಣ ಬೇಡನ ಕಾಲ ಮಾಡಿ ಅಂತಲೇ ಹೇಳಿದೆ ನಾನು. ಯಾಕಂದ್ರೆ ನಿಮ್ಮ ಇಷ್ಟ, ನಾವು ಬೇಡನಕ್ಕಾಗಲ್ಲ. ನಾವು ಆದಷ್ಟು ರಾಜ್ಯ ಪಂಚಾಯತಿ ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ. ಅವರು ಏನೇನು ಇಟ್ಟು ಬೇಡಕ್ಕೆ ಇಟ್ಟೆ ಅದನ್ನೆಲ್ಲ ತಮಗೆಲ್ಲ ಈ ಪಾಂಪ್ಲೆಟ್ಸ್ ಮುಖಾಂತರ ನಾವು ಕೊಟ್ಟಿದ್ದೀನಿ. ಅದನ್ನೆಲ್ಲ ಯೋಚನೆ ಮಾಡೋ ದಿವಸ ಬಂದಿದೆ. ಈ ಥರ ಅನೇಕ ವಿಚಾರಗಳನ್ನು ನಾವು ಸಮಾಜದಲ್ಲಿ ಬೆಳಬೇಕು. ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಅನೇಕ ಜನ ಬೀರ್ಸೆಯವರು ಭಾಳ ತೊಂದರೆ ಒಳಗಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆ ಇದೆ. ಅದು ಕೂಡ ಪರಿಗಣನೆ ಮಾಡಿ ಅವ್ರಿಗೆ ಒಂದು ಸೆಕ್ರೆಟ್ರೇಟ್ ಥರ, ಬೆಂಗಳೂರಿನ ಸೆಕ್ರೆಟ್ರೇಟ್ ಥರ ಆ ಥರ ಇದೆ. ಜಿಲ್ಲಾ ಒಳಗೆ, ತಾಲೂಕಲ್ಲಿ, ಕೇಂದ್ರದಲ್ಲಿ ನಾವು ಮಾಡಬೇಕು ಅಂತ ನನ್ನ ಆಸೆ. ಅದನ್ನು ಆಸೆಯನ್ನು ಮುಂದೆ ಯಾರು ಅಧ್ಯಕ್ಷ ಆದರೂ ಕೂಡ ಮಾಡಿಕೊಡ್ಬೇಕು ಅಂತ ನನ್ನ ಪರವಾಗಿ ನಾನು ಶಿವನ ನಮ್ಮ ಅಶ್ವಿನ್ ಅವ್ರಿಗೆ ಕೇಳ್ತಾ ಇದ್ದೀನಿ. ಯಾಕೆ ನನ್ನ ಪರವಾಗಿ ನಾನು ಕೇಳಿದ್ದೀನಿ, ಯಾಕೆಂದರೆ ಮಾಡಬೇಕು. ಅವರು MA ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು, ಅವರು ಶಿಕಾರಿಪುರದಲ್ಲ ಇಲ್ಲೂ ಕೂಡ ಓಡಾಡ್ಕೊಂಡಿದ್ದಾರೆ. ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕಿನಿಂದ ಪ್ರಾರ್ಥನೆ ಮಾಡ್ತೀನಿ.